ಈಗ ಎಲ್ಲ ಹೇಗಿದ್ದೀರಾ? ಸುಮಾರು ದಿವಸ ಆಯಿತು, ಒಂದು 2 ವೀಕ್ಸ್ ಮೇಲೆ ಆಗಿರ್ಬೇಕು ನಾನು ವೀಡಿಯೋ ಮಾಡಿನೇ. ಎಲ್ಲೂ ಹೋಗ್ತಲ್ಲ ಅನ್ನೋದು ಸ್ವಲ್ಪ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇವತ್ತು ಮಲ್ಲೇಶ್ವರಂ ಹೋಗ್ತಾ ಇದ್ದೀನಿ. ಮಲ್ಲೇಶ್ವರಂ ಒಂಚೂರು ಕೆಲಸ ಐತೆ. ಸೊ ಹಂಗೆ ಹೋಗ್ತಾ ನನ್ನ ಗಾಡಿಗೆ ಬೈಕ್ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು. ಅದು ಎಲ್ಲಿ ಮಾಡ್ತಾರೆ ಏನು ಮಾಡ್ತಾರೆ ಅಂತ ತಿಳ್ಕೊಂಡು ಸೊ ಹಂಗೆ ಹೋಗೋಣ. ಬೈಕ್ ಅಲೈನ್ಮೆಂಟ್ ಅಂದರೆ ಮೀನ್ಸ್ ಫ್ರಂಟ್ ವೀಲ್ ಮಾತ್ರ ಸ್ವಲ್ಪ ಇದೇನೋ ಬ್ಲೋ ನಿಲ್ತಾ ಇಲ್ಲ. ಬ್ಲೋ ಹಾಕ್ಸಿ ನನಗೂ ಸಾಕಾಗ್ಬಿಡುತ್ತೆ. ಸೊ ಅದಕ್ಕೆ ಅದು ಮಾಡಿಸ್ಕೊಂಡು ಇನ್ನೊಂದು ಸ್ವಲ್ಪ ಬೇರೆ ಕಡೆ ಹೋಗ್ಬೇಕು. ಹಂಗೆ ಹೋಗಿ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಹಂಗೆ ಬರೋಣ ಅಂತ. ಸೊ ಸ್ಯಾಟರ್ಡೇ ಅಲ್ವಾ ಅದಕ್ಕೆ. ಸೊ ಬನ್ನಿ ಹೋಗೋಣ ಗೈಸ್. ಹೋಗೋಣ. ಗಾಡಿ ಏನಪ್ಪ, ನನ್ನ ಗಾಡಿ ನನಗೆ ಹಿಂಗೆ ಅನ್ನಿಸ್ತೈತೆ. ನನ್ನ ಗಾಡಿಗೆ ನಾನು ಮಾತು ಬರೋಂಗಿದ್ರೆ ನಾನು ಕೆಟ್ಟ ಮಾತೆಲ್ಲ ಬೈದ್ಬಿಟ್ರದನಪ್ಪ. ನೀನು ಒಬ್ಬ ಗಂಡಸೇನೋ? ಎಷ್ಟೊಂದು ದಿವಸ ಆಗ್ಬಿಟ್ಟಿತ್ತು ಕ್ಯಾಮ್ರಾ ಹಾಕೊಂಡು ವೀಡಿಯೋ ಮಾಡಿನೇ, ಬೇರೆ ಓಡಾಡೋದೇ ಆಗೋಗಿತ್ತು. ಗಾಡಿಗೆ ನನ್ನ ಗಾಡಿ ಹೆಲ್ಮೆಟ್ ಬೇರೆ ಇದು ಹೊಡೆದೋಗ್ಬಿಡೈತೆ. ನಮ್ಮ ಅಕ್ಕ ಮಕ್ಕಳು ಮಾಡೋ ಕೆಲಸ ಒಂದೊಂದಲ್ಲಪ್ಪ. ಗ್ಲಾಸ್ ತೆಕ್ಕೊಂಡು ಓಡಿಸೋಕ್ಕೂ ಆಗಲ್ಲ ಇವಾಗ. ಇದನ್ನು ಗ್ಲಾಸ್ ಹಾಕೊಂಡೇ ಓಡಿಸ್ಬೇಕು ಇದು ಹೊಸದು ಹಾಕ್ಸೋವರೆಗೂ. ಕೇಳುತ್ತಿದೆ ಎಲ್ಲ ರೋಡಲ್ಲಿ ಹಾಕ್ತಾರೆ ಟೈರ್ಗಳು. ಎಷ್ಟು ಕಾಸ್ಟ್ಲಿ ಟೈರ್ ಹಾಕ್ಸಿದ್ರು ಈ ರೋಡ್ಗಳಿಗೆ ಟೈರ್ಗಳು ನಿಜ ಇರೋಲ್ಲಪ್ಪ. ನಾನು ಹಿಂದೆ ಟೈರ್ಗೆ 4 ವರ್ಷನೋ 5 ವರ್ಷನೋ ವಾರಂಟಿ ಕೊಟ್ಟವ್ರೆ. ಬ್ಯಾಕ್ ವೀಲ್ಗೆ ಏನು ಸುಖ ಇಲ್ಲ. ಆಲ್ರೆಡಿ 2-3 ಪಂಚರ್ ಆಗ್ಬಿಡೋದು ಅಷ್ಟು ಬೇಡ. ಏನೆಲ್ಲ ಚಿಕ್ಕ ಚಿಕ್ಕ ಕಲ್ಲುಗಳು ಹೊಡೆದಿರೋದೆ, ಬ್ಲೇಡ್ ಹೊಡೆದಿರೋದೆ. ದೇವ್ರೆ. ಸೊ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಅಂತೂ ಆಗ್ತಾಯಿಲ್ಲ, ವ್ಯೂಸ್ ಮಾತ್ರ ಹೋಗ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿ, ಅವಾಗೆಲ್ಲ ಗೊತ್ತಾಗೋದು ನಾನೇನು ವೀಡಿಯೋ ಹಾಕ್ತಾಯಿದ್ದೀನಿ ಅಂತ. ಹಾಗೆ ಕಮೆಂಟ್ ಹಾಕಿ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ಬೇಕು ಏನೇನು ಬೇಕು ಅಂತ. ಏನೋ ಹೋಗ್ಲಾ ಬೇಡವಾ ಅಂತ ಹೋಗ್ತಾನು. ದಿನಕ್ಕೊಂದು ಮೊಟ್ಟೆ ತುಂಬ ಹೊಟ್ಟೆ. ಜಿಮ್ಗೆ ಹೋಗಿ 1 ತಿಂಗಳು 1.5 ತಿಂಗಳು ಆಗೋದಪ್ಪ. ಮೊಟ್ಟೆ ನೋಡಿದ್ರೆ, ಚಿಕನ್ ನೋಡಿದ್ರೆ ಜಿಮ್ ನೆನಪಾಗುತ್ತೆ. ಆದ್ರೆ ಈ ವಾರದಲ್ಲಿ ಒಂದ್ಸರಿ ಹೋಗಿದ್ದೆ. ಏನು ಆಂಟಿ ಹಂಗೆ ನೋಡ್ತಾವೆ. BMTC ಒಂದು ಒಳ್ಳೆ ಹಿಂಸೆ ಅಪ್ಪ. ಇಲ್ಲಿ ನಿಲ್ಲಿಸ್ತಾನೆ. ಇಲ್ಲಿಂದ ಅಲ್ಲಿ ಮುಂದೆ ಹೋದ್ರೆ ಅಲ್ಲಿ ಯಾರೋ ಆಂಟಿ ಕೈ ಹಾಕ್ಯಾರ, ಆಂಟಿಗೆ ಒಂದಷ್ಟು ನಿಲ್ಲಿಸ್ತಾನೆ. ಇಲ್ಲಿಯೋ ಪಕ್ಕದಲ್ಲಿ ಹೆಂಗಂಗೆಲ್ಲ ಬೈಕ್ ಅಂತಾರಂದ್ರೆ ಫಸ್ಟ್ ಈ ರೋಡಿಗೆ ಬರ್ಬೇಕಂದ್ರೆ ನಿಂತ್ಕೊಬೇಕಾಗಿತ್ತು 10-15 ನಿಮಿಷ, 20-20 ನಿಮಿಷ. ನಮ್ಮ ಅಮ್ಮನೆಲ್ಲ ಕರ್ಕೊಂಬರ್ಬೇಕಾರೆ ಹಿಂಗೆ ಬರ್ತೈತೆ. ಅಯ್ಯೋ ಭಾರಿ ಹಿಂಸೆ ಆಗ್ಬಿಡೋದಪ್ಪ. ಇಲ್ಲೊಂದು ಯಾವುದೋ ರೋಡ್ ಮಾಡ್ತಾವ್ರೆ, ಅಲ್ಲಿಂದ ಹಂಗೆ ಶಾರ್ಟ್ ಕಟ್ಟು. ಇನ್ನೂ ಸ್ವಲ್ಪ ಅಗಲ ಮಾಡ್ತಾರಲ್ಲ ರೋಡು. ಫಸ್ಟು ಸಣ್ಣ ಇದ್ದಾಗ ಹಿಂಗೆ ಮಲಗಿಸ್ಕೊಂಡೆಲ್ಲ ಹೋಗ್ಬಿಡ್ತಾ ಇದ್ದೆ. ದಪ್ಪ ಆಗ್ಬಿಟ್ಟು ಮಲಗ್ಸಾಕಿರ್ಲಿ, ನಾನು ಮಲಗಕ್ಕೂ ಆಗ್ತಾಯಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲ್ಯಾಂಡ್ ಲಾರ್ಡು ಯಾರು ನೋಡಿದ್ರಿ, ಚೆನ್ನಾಗೈತೆ ಫಿಲಮು. ಒಳ್ಳೆ ಆ್ಯಕ್ಟಿಂಗ್ ಮಾಡೋರಪ್ಪ ದುನಿಯಾ ವಿಜಯ್. ರಾಘು ನೆನ್ಸ್ಕೊಂಡ್ರೆ ನಗು ನನಗೆ. ಪಕ್ಕದಲ್ಲಿ ಕೂತವನೆ, ಅಯ್ಯೋ ಸೈಲೆಂಟಾಗಿ ಕೂತವ್ರ ನೋಡೋದೆ ಅಲ್ಟವನೆ. ಯಾಕೋ ಬಚ್ಚ ಅಂದರೆ ಏನಿಲ್ಲ ಅಂತ ಥಿಯೇಟ್ರಿನ ಆಚೆ ಬಂದು ಅದು ಎಷ್ಟು ನಗದ್ಬಿಟ್ಟು ಯಪ್ಪ. ಯಾರೋ ಇವಾಗ ಸೆಲೆಬ್ರೇಷನ್ ಮಾಡ್ತಾನ ಅವನು. ಫ್ಲವರ್ಗೆ ಬರೋಲ್ಲ, ಜೋರಾಗಿ ಎತ್ಕೊಂಡು ಹೋಗ್ತಾನೆ. ಗಾಯ್ಸ್ ಸ್ವಲ್ಪ ಕೆಲಸ ಇದೆ ನನಗೆ. ಸೊ ಇದನ್ನು ಮುಗಿಸ್ಕೊಂಡು ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಗಾಯ್ಸ್ ಇವಾಗ ಜಸ್ಟ್ ಮನೆ ಮುಂದೆ ಫುಲ್ಲು ಟ್ರಾಫಿಕ್ಕು, ಬಿಸಿಲು. ನಮ್ಮ ಮನೆ ಹತ್ರ ಅಂತೂ ಬಿಸಿಲು ಫುಲ್ಲು ಇದು ಮಾಡ್ತಾಯಿತ್ತು. ಓಡಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಬಿಸಿಲು. ಸೊ ನಾವು ಅದಕ್ಕೆ ಆಚೆ ಕಡೆ ಹೋದಾಗ ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕೂ ಆಗಿಲ್ಲ. ನಾನೇ ಕಪ್ಪು ಕಾಣಿಸ್ತಿದೆ. ಸೊ ಅದಕ್ಕೆ ಹೋಗಿದ್ದೆ. ಸ್ವಲ್ಪ ಮಟ್ಟಿಗೆ ತರಬೇಕಾಗಿತ್ತು, ತೊಗೊಂಬಂದಿದ್ದೀನಿ. ಸೊ ಆದಷ್ಟು ಬೇಗ ಏನು ಅಪ್ಡೇಟ್ ಅಂತ ಕೊಡ್ತೀನಿ. ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಹೋಗಿಲ್ಲ. ಫುಲ್ಲು ಕೆಲಸ, ಫುಲ್ ಟ್ರಾಫಿಕ್ ಇದೆ, ಲೇಟ್ ಆಗುತ್ತೆ. ಸೊ ವೀಲ್ ಅಲೈನ್ಮೆಂಟ್ ಮಾಡ್ಸೋಕೆ ಹೋಗ್ತಾಯಿದ್ದೀನಿ. ಹೋಗ್ಬಿಟ್ಟು ಮತ್ತೆ ಜಿಮ್ಗೆ ಹೋಗಿ, ಸೊ ಅಲ್ಲಿಂದ ಬಂದು ಮತ್ತೆ ಜಿಮ್ಮಲ್ಲಿ ಹೋಗಿ ವರ್ಕೌಟ್ ನೋಡೋಣ. ಸೊ ಬನ್ನಿ ಗೈಸ್. ನಾನು ಹೇಳಿದ್ದೆ ವೀಲ್ ಅಲೈನ್ಮೆಂಟ್ ಮಾಡ್ಸೋಕೆ ಹೋಗ್ಬೇಕಂತ. ಸೊ ಇವಾಗ ಹೋಗ್ತಿದ್ದೆ, ಮನೇಲಿ ಯಾರು ಇಲ್ಲ. ಅಯ್ಯಪ್ಪ, ನಮ್ಮ ಅಕ್ಕ ಮಗ ಒಬ್ಬ ಅವನೇ. ಅವನ್ನ ಕರ್ಕೊಂಡು ಇವಾಗ ಹೋಗೋಣ. ಭೀಮಾ ಇಲ್ಲ ಮಲ್ಗೋನೆ.
ಸೊ ನಾವು ಹೋಗಿ ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಸ್ವಲ್ಪ ಗಾಡಿ ವಾಶ್ ಐತೆ ಅದನ್ನು ವಾಶ್ ಮಾಡಿಸ್ಕೊಂಡು ಒಂದೇ ಸತಿ ಬರೋಣ. ತಗೊಳ ಏನು ನೋಡ್ತಾ ನೋಡಿ ಐ ಅವ್ರ ಅಮ್ಮನಿಗೆ ಹೇಳೋಗ ಗೈಸ್ ಹೊರಡೋಣ. ಎಲ್ಲೋದ ಅವನು ತಿರ್ಗ. ಸೊ ಹೋಗಿ ಗೇಟ್ ಹಾಕೋ. ಬಾ ನಾವು ಅಕ್ಕ ಮಗನ ಕರ್ಕೊಂಡು ಹೋಗ್ತಾ ಇದ್ದೀನಿ. ರೋಡೆಲ್ಲ ಏನಾದ್ರು ರೋದನೆ ಇಕ್ತಾನೋ. ಬನ್ನಿ, ಬೇರೆ ಬಿಸಿಲು ಬೇರೆ ಐತೆ. ಸೊ ಹೋಗಿ ರೆಡಿ ಮಾಡಿಸ್ಕೊಂಬಂಬಿಡೋಣ ಇವತ್ತು. ನಾವು ಆಲ್ಮೋಸ್ಟ್ ಕೊಡಗಳ್ಳಿ ರಾಜಮೌಳಿ ಥಿಯೇಟ್ರ್ ಐತಲ್ಲ, ರಾಜಮೌಳಿನ ಇದು ರಾಜಮೌಳಿ ಥಿಯೇಟ್ರ್ ಹತ್ರ ಬಂದ್ಬಿಟ್ಟಿದ್ದೀರಿ. ಯಾಕಂದರೆ ಅದು ಶಾಪ್ ಇರೋದೇ ಅದ್ರ ಆಪೋಸಿಟ್. ಲಾಸ್ಟ್ ವೀಕೆ ಬರ್ಬೇಕು ರಾಜಮೌಳಿ ಥಿಯೇಟ್ರು. ಇದರಿಂದ ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕು. ಈ ಥಿಯೇಟ್ರಿಂದ ಇನ್ನು ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಒಂದು ಗ್ಯಾರೇಜ್ ಬರುತ್ತೆ. ಅದು ಬಿಟ್ಟರೆ ಅಲ್ಲಿ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಇದೆಯಲ್ಲ, ಇದು ಇದೆ. ಲಾಸ್ಟ್ ವೀಕೆ ಬಂದು ಕೇಳ್ಕೊಂಡು ಹೋಗಿದ್ದೆ, ಬಟ್ ಆಗಿಲ್ಲ. ಸೊ ಈ ವೀಕು ನೋಡ್ಕೊಂಡು ನಡೆಯೋ ಮಾಡಿಸ್ಬಿಡೋಣ ಅಂತಲೇ ಬಂದೆ. ಸೊ ಬನ್ನಿ, ಎಷ್ಟು ಅಂತ ನಾನು ಅವತ್ತು ಕೇಳಿಕಪ್ಪ ವೀಲ್ಗೆ 100 ಅಂತೇಳಿ 400 ಅಂತ ಹೇಳಿದರು. ಬನ್ನಿ ನೋಡೋಣ, ಎಂಕ್ವೈರಿ ಮಾಡೋಣ. ಎಂಕ್ವೈರಿನ ಮಾಡಿಸ್ಕೊಂಡು ಸತಿ ಹೋಗೋದು ಎಷ್ಟೊತ್ತಾಗುತ್ತೆ ನೋಡೋಣ. ವೀಲ್ ತೆಗಿತಾವ್ರೆ ಇವಾಗ. ವೀಲ್ ತೆಗೆದ್ಬಿಟ್ರು ಗೈಸ್. ತೆಗ್ದವ್ರೆ ಬಿಚ್ತವ್ರೆ ಇವಾಗ ಒಬ್ಬರು. ಯಾರನ್ನಾಗ್ಲಿ ಒಂದು ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ಹೊಡೆದ್ರೆ ಇಲ್ಲೇ ಮಾಡ್ತಾರೆ ಇವಾಗ ವೀಲ್ ಅಲೈನ್ಮೆಂಟ್. ಆ ಕಡೆಯಿಂದ ಥಿಯೇಟ್ರ್ ಕಡೆಯಿಂದ ಬಂದರೆ ಈ ಕಡೆ ಎಂಟ್ರಿ ಕೊಡ್ತಿದ್ರು ಅವ್ರ ನಂಬರು ಮಾಡ್ತಾವ್ರೆ. ಟೈಟ್ ಮಾಡ್ತಾವ್ರೆ. ಸೊ ಹೋಗಿ ಪೇಮೆಂಟ್ ಮಾಡಿಬಿಟ್ಟು ಆಮೇಲೆ ಗಾಡಿ ವಾಶ್ ಕೊಟ್ಬಿಟ್ಟು ಹೋಗೋಣ. ಸರ್ವಿಸ್ ಸೆಂಟ್ರಲ್ಲಿ ಬೈಕ್ ವಾಶ್ ಕೊಟ್ಟು ಇವನಿಗೂ ವಾಶ್ ಮಾಡಿಸ್ಬೇಕು. ಇಲ್ಲೇ ಬನ್ನಿ ಹೋಗೋಣ. ಟೈಮಲ್ಲಿ ನಾನು ನಮ್ಮ ಮಾವ ಅಲ್ಲ ಈಗ ನಡ್ಕೊಂಡು ಹೋಗ್ತಾರೆ. ನಮ್ಮ ಮಾವ ಇಷ್ಟು ದೊಡ್ಡವರಿದ್ರೆ ನಾನು ಇಷ್ಟು ಚಿಕ್ಕೋನಿರ್ತೈತೆ. ಇವಾಗ ನೋಡ್ರಿ ನಾನು ಇವನ್ನ ಕರ್ಕೊಂಡು ಹೆಲ್ಮೆಟು ಗ್ಲಾಸ್ ಹೊಡೆದಾಕವನೆ. ಗಾಡಿ ಸ್ಲೆಚ್ ಹಾಳು ಮಾಡವನೆ. ಗಾಡಿ ಕುತ್ಕೊಂಡು ಸ್ಟ್ಯಾಂಡ್ ಬೆಂಡ್ ಮಾಡವನೆ. ಅಕ್ಕ ಮಗ ಅಂತ ಸುಮ್ಮನೆ ಇದೀನಿ. ಇಲ್ಲೇ ಮೋರಿಯಲ್ಲಿ ತಳ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಡ್ತಾ ಇದೆ ಮೋರಿಯಲ್ಲಿ. ಹೊಯ್ ಯಾರು? ರಾಜ್ವಿನಾ? ಆ ಕಾರ್ ಮೇಲೆ ಕುತ್ಕೊಂಡು ನೀನು ರಾಜ್ವಿ ತಾನೆ ಹೊಡೆದಾಕಿದ್ದು. ಸುಳ್ಳು ಹೇಳ್ದೆ ಹಂಗೆ. ಮೋರೆಲ್ಲ ಎತ್ತಾಕ್ಬಿಡ್ತೀನಿ. ಗಾಯ್ಸ್ ಗಾಡಿ ವಾಶ್ ಕೊಟ್ಬಿಟ್ಟು ಬಂದಿದ್ದೀನಿ. ಸೊ ಮನೆಗೆ ಹೋಗಿ ಊಟ ಮಾಡಿಬಿಟ್ರೆ ನಾನು ಮನೆಗೆ ಹೋಗಿ ಮಲ್ಕೊಬೇಕು ಅಷ್ಟೇ ಕೆಲಸ, ಇನ್ನೇನಿಲ್ಲ. ಸಾಯಂಕಾಲ ಹಂಗಿದೆ ಗಾಡಿ ವಾಶ್ ಮಾಡಿರ್ತಾರೆ. ಹೋಗಿ ಗಾಡಿ ಎತ್ಕೊಂಡು ಮತ್ತೆ ನಾಳೆ ಮಂಡೇ ಸೇಮ್ ರೊಟೀನು. ಬೆಳಗ್ಗೆ ಅದೇ ತಿರ್ಗಿ ಕೆಲ್ಸಕ್ಕೆ ಹೋಗಬೇಕು. ಸೊ ಬನ್ನಿ ಗಾಡಿ ಎತ್ಕೊಂಡು ಆಮೇಲೆ ಮತ್ತೆ ಸಿಗೋಣ. ಗೈಸ್ ಇವಾಗ ಅಷ್ಟೇ ಗಾಡಿ ವಾಶ್ ಮಾಡಿಸಿ ಗಾಡಿ ಎತ್ಕೊಂಡು ಬಂದೆ. ಸೊ ಅವಾಗ ಎತ್ಕೊಂಡ್ಬಂದೆ. ನಾನು ಸ್ವಲ್ಪ ಏನೋ ಪರ್ಚೇಸಿಂಗ್ ಇತ್ತು. ಸೊ ಕ್ಲಾತ್ಸು ಅದೆಲ್ಲ ತೊಗೊಬೇಕಾಗಿತ್ತು. ಸೊ ಅದನ್ನು ತೊಗೊಂಡು ಇವಾಗ ಅಷ್ಟೇ ಮನೆಗೆ ಬಂದೆ. ಸೊ ಆದಷ್ಟು ಬೇಗ ಇನ್ನೊಂದು ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಯಾರು ನನ್ನ ವೀಡಿಯೋಸ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ವೀಕೆಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಎಂಡ್ ಆಗುತ್ತೆ. ಹೇರ್ ಸ್ಟೈಲ್ ಚೆನ್ನಾಗಿಲ್ಲ. ಸೊ ಯಾರು
ನಿಮ್ಮೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸೊ ಜಾಲಿ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಅಷ್ಟೇ.